ಸರ್ ನಮಸ್ತೆ ಸರ್ ಸರ್. ನಿಮ್ಮ ಹೆಸರು? ಶೇಖರ್ ಅಂತ ಸರ್. ಸರ್ ಯಾವ ಊರು ಸರ್? ಟ್ಯಾಕ್ಟೂರೇ ಸರ್. ಸರ್ ಈಗ ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ಎಲ್ಲ ಕಡೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸರ್? ಸರ್ ಅದು ಗೇಟ್ ಇಲ್ಲ, ಹಾ, ನೀರ್ ಮುಂದಕ್ ಬರಲ್ಲ ಹಾ, ಸರ್. ನಾವು ಇನ್ನೊಂದ್ ಹೇಳ್ಬೇಕು ಅಂದ್ರೆ ಹಾ. ಮುಂದಕ್ ನೀರ್ ಹೋಗ್ಬೇಕು ಅಂದ್ರೆ ಅಲ್ಲಿ ಗೇಟ್ ವ್ಯವಸ್ಥೆ ಮಾಡ್ಬೇಕು. ಹೌದು. ಮಾಡಿದ್ರೆ ಮುಂದಕ್ ನೀರ್ ಹೋಗುತ್ತೆ. ಹಾ. ಇಲ್ಲ ಯಾವುದೇ ಕಾರಣದ ನಿಟ್ಟೂರ್ ಹೋಗ್ಲಿ ಬಿಟ್ಟು ನೀವ್ ಮುಂದಕ್ ನೀರ್ ಹೋಗಲ್ಲ. ಹೋಗಲ್ಲ. ಹ್ಮ್. ಹಾ. ನಮ್ಮ ಅಭಿಪ್ರಾಯ ಯಾವುದೇ ಕಾರಣದಲ್ಲೂ ಅಲ್ಲಿ ಬರಲ್ಲ. ಅಲ್ಲಿ ಅದ್ ಬೇಡವೇ ಬೇಡ ಚಾನಲ್. ಹಾ. ನಮ್ದು ಏನ್ ತುಮಕೂರು ಜಿಲ್ಲೆ ನೀರ್ ಇಷ್ಟು ಕೇಸ್ 24 ಕೇಸಸ್ ಅಲ್ಲ, ಹ್ಮ್. 24 ಕೇಸಸ್ 24 ಕೇಸಸ್ ಏನ್ ನಮ್ ತುಮಕೂರು ಜಿಲ್ಲೆಗೆ ಹೇಳ್ಯಾರೋ ಹಾ. ನಮ್ ತುಮಕೂರು ಜಿಲ್ಲೆಗೆ ಅದು ಇನ್ಕ್ಲೂಡಿಂಗ್ ಹಾ. ಕುಣಗಲು ಸೇರಿ ಕುಣಿಗಲ್ ಸೇರಿ. ಕುಣಗಲ್ ಹಾ. ಸೇರಿ ಇವ್ರು ಅಡ್ಡ ತಗೊಂಡು ಹೋಗೋದೇನ್ ಬೇಕಿಲ್ಲ ಸರ್. ಸರ್ ಯಾಕೆ ಇದನ್ನ ತಗೊಂಡ್ ಹೋಗ್ತಾ ಇರೋದು? ಸರ್ ಅವ್ರು ವೈಯಕ್ತಿಕ ರಾಮನಗರಕ್ಕೆ, ಹಾ. ಬಿಡ್ಜಿ ರಾಮನಗರಕ್ಕೆ, ಕುಣಗಲ್ನರಿಗೆ ಹಾ. ನಮ್ಗೇನ್ ಅನುಕೂಲ ಇಲ್ಲ ಸರ್. ಹಾ. ನಮ್ ನೀರು ಅವ್ರಿಗೆ ಹೊರಟೋಗುತ್ತೆ. ಹಾ. ಸರ್ ನೀರ್ ಹೊರಟೋದ್ಮೇಲೆ ಇಲ್ಲಿ ಮತ್ತೆ ಎಲ್ಲ ಬರಡಾಗ್ಬಿಡುತ್ತೆ. ನಾವು ಹಬ್ಬ ಪ್ಯಾರ್ಗಳು, ಹಾ. ನಮಗೆ ನೀರೇ ಬರಲ್ವಲ್ಲ, ಹೌದು. ನಮ್ಮ ಕೆರೆಗಳೇ ತುಂಬಲ್ಲ, ಹಾ. ನಾವೇನ್ ಮಾಡೋದು? ಸರ್ ಇದ್ರ ಬಗ್ಗೆ ನಮ್ಮ ಸ್ಥಳೀಯ MLA ಗಳು ಹಾಗೆ ನಮ್ಮ ತುಮಕೂರು ಜಿಲ್ಲೆ MLA ಗಳು ಹಾಗೆ ಇಲ್ಲ ಸರ್, ನಮ್ ಸ್ಥಳೀಯ MLA ಬಿಡ್ಕೊಂಡು ಹೋಗ್ರಿ ಅಂತಾರೆ. ಹ್ಮ್. ಅದೇ ತುಮಕೂರು ಅವರು ಈಗ ನಮ್ಮ MP ಕೃಷ್ಣಪ್ಪ ಹ್ಮ್. ಸೂಪರ್ ನಂಬರ್ 1 ಹೋರಾಟ ಮಾಡ್ತಾವ್ರೆ. ಹೋರಾಟ ಮಾಡ್ತಾರೆ. ನಮ್ ಗುಬ್ಬಿ MLA ತಾಂಡೋಗ್ರಿ ಅಂತಾರೆ. ಹ್ಮ್. ಅವ್ರಿಗೆ ಬೇಕಿಲ್ವಲ್ಲ, ಹ್ಮ್. ಈಗ ನಮಗ್ ತಾನೇ ಬೇಕಾಗಿರೋದು. ಹೌದು. ಹಿಂಗೆ ನಡೀತಾ ಐತೆ. ಹ್ಮ್. ವಾಸಣ್ಣ ಆಮೇಲೆ ಇವರು ಕೃಷ್ಣಪ್ಪ ಅವರು, ಆಮೇಲೆ ಸುರೇಶ್ ಗೌಡ್ರು, ಜ್ಯೋತಿ ಗಣೇಶ್ ಅವರು, ಜ್ಯೋತಿ ಗಣೇಶು, ಸೊಗಡು ಶಿವಣ್ಣ, ಸೋಮಣ್ಣ ವಿ ಸೋಮಣ್ಣ ಅವರು, ನಮ್ಮ ದಿಲೀಪ್, ಮತ್ತೆ ಈಗ ದಳಕ್ ಬಂದವ್ರಲ್ಲ ನಾಗರಾಜು, ಅವರೆಲ್ಲ ತುಂಬಾ ಹೋರಾಟ ಮಾಡ್ತಾವ್ರಿ. ಹಂಗಾಗಿ ನಮ್ಮ MLA ಅವ್ರಿಗೆ ಸಪೋರ್ಟ್ ಸರ್. ಆದ್ರೆ ಅವರು ರೀಸೆಂಟ್ ಆಗಿ ನಾನು ನೋಡಿದೆ, ಅವರು ಕೂಡ ಈ ಒಂದು ವಿರೋಧ ವ್ಯಕ್ತಪಡಿಸಿದ್ರು ನಾನು ನೋಡಿದಾಗ. ನಮ್ ತುಮಕೂರು ಜಿಲ್ಲೆಯಲ್ಲಿ ನೋಡಿ ಸರ್, ಈಗ ನಾವು ಪರಮೇಶ್ವರ್ನವ್ರನ್ನ DCM ಮಾಡಿದೀವಿ. ಅವರಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ. ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಏನ್ ಮಾಡಕ್ ಸರ್, ಬ್ಯಾರೆಯವರಿಗೆ ಕೊಡಿ ನೀರ ಅಂತಾರಲ್ಲ, ನಾವೇನು ಮಣ್ಣು ತಿಂದನ? ನೋಡೋಣ ಹೇಳಿ. ನಿಜವಾಗ್ಲು ನಿಮ್ಮ ಒಂದು ವಿರೋಧ ಇದೆ ಇದ್ರ ಬಗ್ಗೆ? ಹ್ಞೂ ಸರ್, ಪಕ್ಕಾ ಖಂಡಿತವಾಗಿ ವಿರೋಧವಾಗಿದೆ. ಸರ್ ಅವರು ಅಲೋಕೇಶನ್ ಮಾಡಿಸ್ಕೊಂಡು ನೀರ ತಗೊಂಬರ್ಲಿ. ನಮ್ಮ ಅಲೋಕೇಶನ್ ಅಲ್ಲಿ ಅವ್ರು ತಗೊಂಡು ಹೋದ್ರೆ ನಾವೇನ್ ಮಾಡ್ಬೇಕು? ಈಗ ಸೆಂಟ್ರಲ್ ಇಂದ ಅಲೋಕೇಶನ್ ಸಿಕ್ಕಿಲ್ಲ, ಅದಕ್ಕೆ ಅವರು ಅನ್ನದಕ್ಕೆ ತಕೊಂಡ್ ಹೋಗ್ಬಿಟ್ಟವ್ರೆ. ರೈತರು ಅಲ್ಲಿ ವಿರೋಧ ಮಾಡ್ಯಾವ್ರೆ, ಇಲ್ಲಿ ತೆಗಿಬೇಡ್ರಿ ಅಂತವ. ಅವರು ರಾಮನಗರಕ್ಕೋ ಬಿಡದಿಗೋ ಇಲ್ಲೊಂದ್ ಎಲ್ಲದಕ್ಕೋ ಅವರ ಸ್ವಯಾರ್ಥಕ್ಕೆ ತಗೊಂಡ್ ಹೋಗ್ತಾ ಇರೋದು. ರೈತರ ಪರ ಫಸ್ಟ್ ಕುಣಗಲ್ನರು ವಿರೋಧ ಮಾಡ್ಯಾರೆ. ಕುಣಗಲ್ನ ನಾರ್ಮಲ್ ಆಗಿ ಹೋಗ್ತಾ ಇತ್ತು ನೀರು, ಅವ್ರ ಕೆರೆಗಳು ತುಂಬ್ತಾವೆ, ಅವ್ರಿಗೇನ್ ತೊಂದ್ರೆ ಇಲ್ಲ. ಅವ್ರಿಗೂ ಬಿಡದಂಗೆ ಮುಂದಕ್ಕೆ ತಗೊಂಡೋಗಿ ಆಮೇಲೆ ಅವ್ರು ಬಿಡೋ ಲೆಕ್ಕದಲ್ಲಿ ಅವ್ರು ಮಾಡ್ತಾವ್ರೆ. ಎಲ್ಲರೂ ವಿರೋಧ ಮಾಡ್ತಾರೆ. ರೈತರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಏನ್ ಬರ್ತೈತೋ ಅದನ್ನ ಬಿಡಿ, ಅದಕ್ಕೆ ಏನ್ ಬೇಕೋ ಕ್ರೆಸ್ಟ್ ಗೇಟ್ ಹಾಕಿ ಇದು ಕ್ಲಿಯರ್ ಮಾಡಿ, ಈಗ TMC ಕ್ಲೋಸ್ ಆದ್ಮೇಲೆ ತಗೊಂಡೋಗ್ಲಿ. ನಮ್ಮ ಅಲೋಕೇಶನ್ ಏನೈತೆ ಅದು ಕ್ಲೋಸ್ ಆದ್ಮೇಲೆ ಬೇಕಾದ್ರೆ ಬಿಟ್ಕೊಂಡು ಬೇಡ, ಅವರು ಆಯ್ಸ್ಕೊಳ್ಳಿ. ಈಗ ನಮ್ಮ ಹೊಟ್ಟೆ ತುಂಬದೇನೆ ಬೇರೆ ರೊಟ್ಟೆಗೆ ನಾವೇನ್ ಮಾಡಕ್ ಹೆಂಗೆ ಸರ್? ನಮ್ಗೆ ಇಲ್ಲ, ಬೇರೆಯವ್ರಿಗೆ ಕೊಡು ಅಂದ್ರೆ ಹೆಂಗ್ ಕೊಡಕ್ ಆಗುತ್ತೆ? ನೋಡೋಣ ಹೇಳಿ ನೀವೇ. ಹ್ಞೂ ಸರ್, ಹ್ಞೂ ಸರ್. ಹಾ, ರೈತರು ಅವ್ರು ಎಲ್ಗ ಹೋಗ್ಬೇಕು? ಅವ್ರ ಜೀವನ ಏನ್ ಮಾಡ್ಬೇಕು? ನಿಂತು ಹೋಗ್ಯಬೇ ಸಾವಿರಾರು ಬೋರ್ ಹಾಕ್ಸವ್ರೆ, 1,000 ಅಡಿ 2,000 ಅಡಿ ನೀರಿಲ್ಲ. ಬದುಕಂತಾರೆ. ನಾವು ನಮ್ಮಲ್ಲಿ 1000 ಅಡಿ ಬೋರ್ ಕೊರಿ ನೀರ್ ಸಿಗಲ್ಲ. ಏನಿದ್ರು ನಾವು 500 ಅಡಿ 1000 ಒಳಗೆ ಆಟ ಆಡ್ಬೇಕು. 1000 ಒಳಗೆ ಆಟ ಆಡಿದ್ರೆ ನಮಗೆ ನೀರು. 1000 ಮ್ಯಾಲ ಹೋದ್ರೆ ನಿಮಗೆ ನೀರು ಸಿಗಲ್ಲ, ಬರೇ ಧೂಳೆ. ಇಲ್ಲೇ ನಮ್ದೇ ಒಂದು ಕೆರೆಯಿಂದೆ, ನಮ್ ದೊಡ್ಡ ಕೆರೆಯಿಂದೆ ಬೋರ್ ಹಾಕ್ಸ್ವಿ. 1200 ಅಡಿ ಒಂದ್ ಡ್ರಾಪ್ ಇಲ್ಲ ನೀರು. ದೊಡ್ಡ ಕೆರೆಯಿಂದೆ ಸರ್, ಕೆರೆ ತುಂಬಾ ನೀರೈತಿ, ನಮಗ್ ಸಿಗಲ್ಲ. ನಾವು 1000 ಅಡಿ ಮ್ಯಾಲ ಹೋದ್ರೆ ನಮಗ್ ಧೂಳೆ. ಏನಿದ್ರು 1000 ಅಡಿ ಒಳಗಿರ್ಬೇಕು, ಸೂಪರ ನೀರ್ ಬರುತ್ತೆ. ಹೇಮಾವತಿ ಕೆರೆಗಳೆಲ್ಲ ತುಂಬ್ಕೊಂಡು ಹೋದ್ರೆ ನೋಡಿ. ಇದು ನಮ್ಮ ಟ್ಯಾಕ್ಟೂರಿನ ಶೇಖರ್ ಸರ್ ಹಾಗೆ ಇಲ್ಲಿನ ಸ್ಥಳೀಯರು ಈ ಒಂದು ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಟರಾಜು ಅಂತ ಸರ್ ಯಾವ ಊರು ಸರ್? ಟ್ಯಾಕ್ಟೂರು.
ಸರ್ ನಮ್ ತುಮಕೂರು ಜಿಲ್ಲೆಯಲ್ಲಿ ಈಗ ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ಇದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸರ್? ಇದು ಯಾಕೆ ವಿರೋಧ ಮಾಡ್ತಾ ಇದ್ರ ಅಂತ ಸ್ವಲ್ಪ ನೀವು ನಿಮ್ಮ ಒಂದು ಅನಿಸಿಕೆನ ಹಂಚ್ಕೊಂಡ್ಬಿಡಿ. ಸರ್ ಸ್ಟ್ರೈಕ್ ಇತ್ತು, ನಾವು ಹೋಗಿದ್ದು ಮೊನ್ನೆ ಹೋದ ವರ್ಷ ಸ್ಟ್ರೈಕ್ ಇತ್ತು. ಯಾಕೆಂದ್ರೆ ಇವತ್ತು ಅದು ಎಕ್ಸ್ಪ್ರೆಸ್ ಚಾನಲ್ ನಮ್ ಜಿಲ್ಲೆಗೆ ನೀರ್ ಬಿಟ್ಟು ಅಂದ್ರೆ ಪೂರ್ತಿ ನಮ್ಗಿನ್ನು ಬರಲ್ಲ, ಎಲ್ಲ ಪೂರ್ತಿ ಬೆಂಗಳೂರಿಂದ ಮಾಗಡಿ ಇದೆಲ್ಲ ಫುಲ್ ಅದು ಎಕ್ಸ್ಪ್ರೆಸ್ ಚಾನಲ್. ನಮ್ಗೆ ನೀರ್ ಸಾಕಾಗ್ತಾ ಇಲ್ಲ ಇಲ್ಲಿ ಸ್ಥಳೀಯರಿಗೆನೆ. ಇದು ಸಪರೇಟ್ ಆಗಿ ತುಮಕೂರು ಜಿಲ್ಲೆಗೆ ಅಂತಲೇ ಹೇಮಾವತಿ ಅವರು ತಗೊಂಡೋಗ್ಲಿ ಬಿಡಿ, ಬರೋರಿಂದ ನೇರವಾಗಿ ತಗೊಂಡೋಗ್ಲಿ, ಬೇಡ ಅನ್ನೋದಿಲ್ಲ. ಲಿಂಕ್ ಚಾನಲ್ ಇದರಿಂದ ತಗೊಂಡೋಗೋದ್ ಬೇಡ, ಅವರು ಲಿಂಕ್ ಮಾಡ್ಕೊಂಡ್ ತಗೊಂಡೋಗೋದ್ ಬೇಡ, ಸಪರೇಟ್ ತಗೊಂಡೋಗ್ಲಿ ಬಿಡಿ. ಅವರು ಈಗ ಬರೋರ್ ಡ್ಯಾಮ್ ಇಂದಲೇನೆ ಸಪರೇಟ್ ತಗೊಂಡೋಗ್ಬೋದು. ಹೌದು, ಸರ್ಕಾರ ಅವ್ರದೇನೆ, ಸರ್ಕಾರ ಬಂದು ಇಲ್ಲಿ ಈಗ ನಮ್ಮಿಬ್ಬರ ನೀರ ಈಗ ಇನ್ನೊಬ್ರಿಗೆ ಎತ್ಕೊಂಡ್ ಕುಡಿತಾ ಇದೀವಿ, ನನ್ಗಾರ್ಧ ಕೊಡು ಅಂತ ಕಿತ್ಕೊಂಡ್ ಕುಡ್ದಂಗ ಆಯ್ತು ಅವ್ರದೀಗ. ಆ ರೀತಿ ಐತೆ, ನಮ್ದು ವಿರೋಧ ಆಯ್ತು ಸರ್ ಇದಕ್ಕೆ. ಸರ್ ನೀವು ಸ್ಟ್ರೈಕ್ ಹೋಗಿದ್ರೆ ಅಂತ ಹೇಳಿದ್ರಲ್ಲ, ಅಲ್ಲಿ ಏನೆಲ್ಲ ಆಯ್ತು ಸರ್ ಅವಾಗ? ಅವತ್ತು ಏನಿಲ್ಲ ಸರ್, ಎಲ್ಲ ಪೊಲೀಸ್ ಬಂದೋಬಸ್ತ್ ಇತ್ತು, ಸ್ಟಾಪ್ ಮಾಡಿಸ್ಬಿಟ್ಟು ಈಗ MP MLA ಗಳೆಲ್ಲ ಬಂದ್ರು, ಸ್ಟಾಪ್ ಮಾಡಿಸಿ ವಾಪಸ್ ಬಂದ್ರು. ಸ್ಟ್ರೈಕ್ ಕ್ಲೋಸ್ ಆಯ್ತು ಅಲ್ಲಿಗೆ. ಎಲ್ಲ ಇಟಾಚಿಗಳೆಲ್ಲ ತಗೊಂಡು ಹೋದ್ರು ಅವ್ರು, ವಾಪಸ್ ಹೋದ್ರು, ಕೆಲ್ಸ ಬಂದಾಯ್ತು. ಆದ್ರೆ ಈಗ ಮತ್ತೆ ನಮ್ದು ವಿರೋಧ ಐತೆ ಅಲ್ಲಿ. ಯಾಕೆಂದ್ರೆ ಈಗ ನಮ್ ಜಿಲ್ಲೆಗೆ ಅದು ಸಪರೇಟ್ ಮಾಡಿರೋಂತ ಚಾನಲ್, ಅದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನಮಗೆ ನೀರ್ ಬರಲ್ಲ ಇತ್ತಿನ್ನ. ಹೌದು ಸರ್, ಈ ಎಕ್ಸ್ಪ್ರೆಸ್ ಕಾಲುವೆ ಅಂದ್ರೆ ಏನ್ ಸರ್? ಇದ್ರ ಬಗ್ಗೆ ಸ್ವಲ್ಪ ಯಾವಾಗ್ಲೂ ನೀರ್ ಹೋಗ್ತಿರುತ್ತೆ ಸರ್, ತಗ್ಗದು ಯಾವಾಗ್ಲೂ ಹೋಗ್ತಿರುತ್ತೆ, ನೀರ್ ಓಪನ್ ಇರುತ್ತೆ, ಯಾವಾಗ್ಲೂ ಹೋಗ್ತಿರುತ್ತೆ. ಈಗ ಅವ್ರು ಸಪರೇಟ್ ಆಗಿ ಅಲ್ಲಿಂದ ಹೇಮಾವತಿಯಿಂದಲೇ ತಗೊಂಡೋಗ್ಲಿ ಬಿಡಿ. ನಮ್ಗೆ ಮಾತ್ರ ಇದು ವಿರೋಧ ಇದೆ. ಇದು ಈಗ ಇದು ಹೈಟ್ ಅಲ್ಲಿ ಇದೆ, ಡೌನಿಗೆ ಹೋಗುತ್ತೆ, ನೀರಲ್ಲ, ನಮಗೆ ನೀರ್ ಬರೋದಿಲ್ಲ ಮುಂದಕ್ಕೆ. ಇನ್ನ ನಮ್ಮ ತುಮಕೂರು ಜಿಲ್ಲೆ ಕುಡಿಯಕ್ ನೀರ್ಗಳು ಇವತ್ ಕೆರೆಗಳು ತುಂಬೋದ್ರಿಂದ ನಮ್ ತಾಲೂಕ್ ಆಗ್ಲಿ, ತುಮಕೂರು ಇದು ಕಸಬಾ ಆಗ್ಲಿ, ತುರುವೇಕೆರೆ ಎಲ್ಲಾನ ನೀರ್ಗಳು ಬರ್ತಾವೆ ನಮಗೆ ಕುಡಿಯಕ್ಕೋಸ್ಕರ. ಇದು ನಮ್ ವಿರೋಧ ಇದೆ. ನೋಡಿ, ನಮ್ಮ ಟ್ಯಾಕ್ಟೂರ್ ನಟರಾಜ್ ಸರ್ ಕೂಡ ಇದ್ರ ಬಗ್ಗೆ ಒಂದು ವಿರೋಧನ ವ್ಯಕ್ತಪಡಿಸಿದ್ರೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ರೇಣುಕಾಯಿ ಅಂತ ಹೇಳಿ ಸರ್. ಯಾವ ಊರು ಸರ್? ಇದೇ ಟ್ಯಾಕ್ಟರ್ ಸರ್. ಟ್ಯಾಕ್ಟೂರ್ ಸರ್. ನಮ್ದು ಕ್ಲಿಯರ್ ಆದ್ಮೇಲೆ ನೀವು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ರೇಣುಕಾಯಿ ಅಂತ ಹೇಳಿ ಸರ್. ಈಗ ಈ ಒಂದು ಹೇಮಾವತಿ ಲಿಂಕ್ ಕೆನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ನಿಮ್ಮ ವಿರೋಧವಿದೆ ಸರ್? ಇದು ಎಕ್ಸ್ಪ್ರೆಸ್ ಬರೀ ತುಮಕೂರಿಗೋಸ್ಕರ ಮಾಡಿರೋದು, ಕುಡಿಯೋ ನೀರಿಗೆ ಅಂತ ಹೇಳಿ. ಅದು 3 ಜಿಲ್ಲೆಗೆ ಅಗ್ರಿಮೆಂಟ್ ಆಗಿರೋದು, ಮಂಡ್ಯ, ಹಾಸನ, ತುಮಕೂರು ಅಂತ ಹೇಳಿ. ಇದರಲ್ಲಿ ಕೇಂದ್ರ ಸರ್ಕಾರ ಆದೇಶ ಆಗಿರುತ್ತೆ, ಅದೇ ರೀತಿನೇ ಐತೆ. ಅದ್ರ ಮೇಲೆ ಇವ್ರು ಲಿಂಕ್ ಕೆನಲ್ ಮಾಡ್ತೀವಿ ಅಂತಂದ್ರೆ ನಮ್ ತುಮಕೂರು ಜಿಲ್ಲೆ ಬಿದ್ದೋತೆ ಸರ್. ನೀರೇ ಸಿಗಲ್ಲ. ಆಮೇಲೆ ಟೋಟಲಿ ನಮ್ ಹೇಮಾವತಿ ನೀರಿನ ಮೇಲೆ ಅಡಪ ಇರೋದು ತುಮಕೂರು ಜಿಲ್ಲೆ. ಹೇಮಾವತಿ ನೀರ ಬರ್ಲಿಲ್ಲ ಅಂದ್ರೆ ಫುಲ್ ಬರ್ನಾಡ್ ಆಗುತ್ತೆ ಸರ್ ಇದು. ಈಗ ಒಬ್ರು ಹೇಳಿದ್ರು ಏನಪ್ಪಾ ಅಂದ್ರೆ, ಈಗ ಒಂದು ಹೇಮಾವತಿ ನೀರ್ ಬಂದ್ಮೇಲಿಂದಲೇ ಸ್ವಲ್ಪ ನಾವು ಇಲ್ಲಿ ಉಸಿರಾಡಂಗ್ ಆಗಿದೆ ಸರ್. ಸರ್, ಎಷ್ಟೋ ಕುಟುಂಬಗಳು ಚೆನ್ನಾಗಿದೆ ಸರ್. ಏನಾರ ನೀರೇನೋ ಬರ್ಲಿಲ್ಲ, ಪೂರ DK ಶಿವಕುಮಾರ್ ಕಡೆ ತಗೊಂಡೋಗ್ತೀವಿ ಅಂತಂದ್ರೆ ಪೂರ ತುಮಕೂರು ಜಿಲ್ಲೆ ಬರ್ನಾಡ್ ಆಗುತ್ತೆ ಸರ್. ಅದ್ರಾಗಂತೂ ಗ್ಯಾರಂಟಿ, 100% ಗ್ಯಾರಂಟಿ. ನಮ್ಗೆ ವಿರೋಧ ಐತೆ ಸರ್. ನಮ್ದು ಏನೈತೆ ಮಾಮೂಲಿ ನಮ್ ನೀರ್ ತಗೊಂಡ್ಬೇಕಾದ್ರೆ ಅಲ್ಲಿಂದ ಮುಂದಕ್ಕೆ ತಗೊಂಡೋಗ್ಬಿಡ್ಲಿ. ಕುಣಿಗಲ್ಲಿಂದ ಮಾಮೂಲಿ ಐತಿ, ಲಿಂಕ್ ಐತೆ, ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ತಗೊಳೋದೇ ಅವಶ್ಯಕತೆ ಇಲ್ಲ ಸರ್ ನಮ್ಗೆ. ಒಟ್ಟಾರೆಗೆ ನಿಮ್ಮ ವಿರೋಧ ಕೂಡ ಇದೆ ಅಂತ ಹೇಳಿ ಇದೆ ಸರ್. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.